ಇವತ್ತಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಈಗ ಹೊಸ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಉಪ್ಪಾರ ಸಮಾಜ ಏಕೈಕ ಶಾಸಕರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಂಗಶೆಟ್ಟರ್ ನಮ್ಮ ಉಪ್ಪಾರ ಸಮಾಜದ ರಾಜ್ಯಾಧ್ಯಕ್ಷರು ಸಹ ಅವರೇ ಆಗಿದ್ದಾರೆ. ಕಳೆದ 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಒಬ್ಬ ಹಿಂದುಳಿದ ವರ್ಗಗಳ ವ್ಯಕ್ತಿ ಆರಿಸಿರೋದು ಆ ಒಂದು ಭಾಗದಲ್ಲಿ ತಮಾಷೆ ವಿಷಯ ಅಲ್ಲ. ಅದು ಇಂಥ ಘಟಾನುಘಟಿಗಳ ಎದುರಾಳಿಗಳ ವಿರುದ್ಧ ಗೆದ್ದು 4 ಬಾರಿ ಸತತವಾಗಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬಂದಿರತಕ್ಕಂಥ ವಿಷಯ ನಮ್ಮ ಉಪ್ಪಾರ ಸಮಾಜದ ಹೆಮ್ಮೆಯ ವಿಷಯ. ನಮ್ಮ ಒಂದು ಸಮಾಜದ ದುರ್ದೈವ ಏನಪ್ಪ ಅಂತಂದ್ರೆ, ಕಳೆದ ಬಾರಿ ಮೊದಲನೇ ಒಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಸಚಿವರಾಗಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಮತ್ತು ಅವರ ಒಡಂಬಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತಿರೋ ಸಿದ್ದರಾಮಯ್ಯ ಅವರ ಒಂದು ಮಾತಿನಿಂದ ಅವರು ಸಹ ಹೋಗ್ಬಿಟ್ಟು ಮುಂದಿನ ದಿನದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಸುಮ್ಮನಾದರು. 2.5 ವರ್ಷ ಆದರೂ ಅವಕಾಶ ಸಿಗಬೇಕಾಗಿತ್ತು. ಆದರೆ ಈಗ 3 ವರ್ಷ ಆದಮೇಲೆ ಈ ಒಂದು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಬಹಳ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿತಕ್ಕಂಥ ಸಮಾಜ ಮತ್ತು ನಮ್ಮ ಒಂದು ಸಮಾಜ ಸುಮಾರು 30ರಿಂದ 35 ಕ್ಷೇತ್ರಗಳಲ್ಲಿ ನಾವು ಉಪ್ಪಾರ ಸಮಾಜದ ನಿರ್ಣಾಯಕ ಆಗಿದೆ. ನಮ್ಮ ಒಂದು ಮತದಾನದಿಂದ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸುವಂತ, ಗೆಲ್ಲಿಸುವಂತ ಸಾಮರ್ಥ್ಯವನ್ನು ನಾವು ರಾಜ್ಯದಲ್ಲಿ 30ರಿಂದ 35 ಕ್ಷೇತ್ರದಲ್ಲಿ ಹೊಂದಿದ್ದೀವಿ. ಸೊ ನಮ್ಮ ಸಮಾಜದಲ್ಲಿ ಇವಾಗ ಒಬ್ಬರು ಏಕೈಕ ಶಾಸಕರು ಒಬ್ಬರೇ ಆರಿಸಬೇಕಾದರೆ ಕಾಂಗ್ರೆಸ್ ಸರ್ಕಾರ ಟಿಕೆಟ್ ಕೊಟ್ಟಿದೆ ಅವರಿಗೆ. ಸೊ ಆರಿಸಿ ಬಂದಿದ್ದಾರೆ 4 ಬಾರಿ ಸತತವಾಗಿ. ಬೆಂಕಿ ಮಾದೇವರು, ವಾಟಾಳ್ ನಾಗರಾಜ್ ಅವರು, ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು, ಇಂಥ ಘಟಾನುಘಟಿಗಳ ವಿರುದ್ಧ ಗೆದ್ದರೂ ಸಹ ಅವರಿಗೆ ಒಂದು ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗ್ತಿದ್ದು ನಮ್ಮ ಸಮಾಜದ ದುರ್ದೈವ. ಹಾಗಾಗಿ ಈಗ ಮುಂದೆ ಮುಖ್ಯಮಂತ್ರಿಗಳ ಜೊತೆಗೆ ಸುಮಾರು ಜನ ಸಚಿವರು ಸಹ ಪ್ರಮಾಣ ವಚನ ಮಾಡುವ ಸಾಧ್ಯತೆ ಇರೋದ್ರಿಂದ ನಮ್ಮ ಸಮಾಜಕ್ಕೆ ಒಂದು ಖಂಡಿತವಾಗಿ ಉತ್ತಮವಾದ ಒಂದು ಪೋರ್ಟ್ಫೋಲಿಯೋವನ್ನು ಕೊಟ್ಟು ನಮ್ಮ ಆಗ್ರಹ ಹಿಂದುಳಿದ ವರ್ಗದಲ್ಲಿ ಅವರನ್ನು ಉಪಮುಖ್ಯಮಂತ್ರಿಗಳು ಮಾಡಬೇಕನ್ನೋ ನಂಬಿಕೆ ನಮ್ಮ ಸಮಾಜದ ಎಲ್ಲ ಕಡೆ ಇದೆ. ಅದಕ್ಕೆ ಅವರು ಅರ್ಹರಾಗಿ ಸಹ ಇದ್ದಾರೆ. ಆ ಒಂದು ಹಳೆ ಮೈಸೂರು ಭಾಗದಲ್ಲಿ ಹಿಂದುಳಿದ ವರ್ಗ ಅಗ್ರಗಣ್ಯ ನಾಯಕರಾಗಿ ಎಲ್ಲ ಒಂದು ಸಾಮಾನ್ಯ ಕ್ಷೇತ್ರದ ಜನರನ್ನು ಸೋಲಿಸಿಕೊಂಡು 4 ಬಾರಿ ಸತತವಾಗಿ ಸೋಲಿಲ್ಲದ ಸರ್ದಾರರಾಗಿ ಇವತ್ತು ಪುಟ್ಟರಂಗಶೆಟ್ಟರ್ ಆಯ್ಕೆಯಾಗಿ ಬಂದಿದ್ದಾರೆ. ಮತ್ತೆ ನಮ್ಮ ಸಮಾಜದಲ್ಲಿ ಇವತ್ತು ಏಕೈಕ ಶಾಸಕರಿದ್ದಾರೆ. ಸೊ ನಮ್ಮ 25ರಿಂದ 30 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸಮಾಜದ ಏಕೈಕ ಶಾಸಕರಿಗೆ ಇವತ್ತು ಸ್ಥಾನಮಾನ ಸಿಗ್ತಾ ಇಲ್ಲ ಅಂದ್ರೆ ಸಮಾಜ ನಾವು ಬಹಳ ಸಹ ಇದೆ. ಯಾಕೆಂದ್ರೆ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಸಹ ನಮ್ಮ ಉಪ್ಪಾರ ಸಮಾಜ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದೆ. ಅದು ಸರ್ಕಾರಕ್ಕೂ ಗೊತ್ತಿದೆ. ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್, ಕೆಪಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಗೊತ್ತಿದೆ. ಎಲ್ಲಾ ಭಾಗದಲ್ಲೂ ಉಪ್ಪರು ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಒಂದು ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯಗಳಲ್ಲಿ ತುಂಬಾ ಕೊರತೆ ಆಗಿದೆ. ಯಾಕೆಂದ್ರೆ ಒಂದು ನಿಮ್ಮ ಉಪ್ಪಾರ ಅಭಿವೃದ್ಧಿ ಇದೇ ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟಿದ್ದು. ಕಳೆದ ಬಾರಿ ಸಿದ್ದರಾಮಯ್ಯ 2003 ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೂ ಸಹ ನಮ್ಮಲ್ಲಿ ಹಣದ ಕೊರತೆ ತುಂಬಾ ಇದೆ. ಸುಮಾರು 100 ಕೋಟಿ ಸಹ ಅನುದಾನವನ್ನು ನೀಡಬೇಕಂತ ನಾವು ಅವರಿಗೆ ಮನವಿ ಮಾಡಿದ್ವಿ. ಅದಕ್ಕೂ ಸಹ ಅನುದಾನ ತುಂಬಾ ಕಡಿಮೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಅನುದಾನ ನೀಡಬೇಕಂತ ಈ ಒಂದು ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನಮ್ಮ ಪುಟ್ಟರಂಗಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ. ಲಾಸ್ಟ್ ಟೈಮ್ ಅವ್ರನ್ನ ಲೀಸ್ಟ್ ಆಗಿ ಕಳಿಸ್ಬಿಟ್ಟು ಕೊನೆ ಮೂಮೆಂಟ್ ಆಗಿ ಅವ್ರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಅವ್ರಿಗೆ ಉಪಸಭಾಪತಿಗಳ ಆಫರ್ಗಳನ್ನು ನೀಡಿದ್ದು. ಒಬ್ಬ ಸಮಾಜದ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಅವರಿಗೆ ಕಾರ್ಯಕ್ರಮಗಳು, ವೈಯಕ್ತಿಕ ಕಾರ್ಯಕ್ರಮಗಳು ತುಂಬಾನೇ ಇರುತ್ತೆ. ಹಂಗಾಗಿ ಅವರು ಕಾನೂನಾತ್ಮಕವಾದ ಒಂದು ಪೋಸ್ಟ್ ಬೇಡ ಅಂತ ಹೇಳಿ ಅವರು ವಿನಮ್ರವಾಗಿ ತಿರಸ್ಕರಿಸಿದರು. ನಮ್ಮ ಸಮಾಜ ಒಂದು ಹೇಳಬೇಕಂದ್ರೆ, ನಮ್ಮ ಸಮಾಜದ ಒಂದು ಶೈಕ್ಷಣಿಕ ಮಕ್ಕಳ ಅಭಿವೃದ್ಧಿ ಆಗಬೇಕಂದ್ರೆ, ಸಮಾಜ ಆರ್ಥಿಕವಾಗಿ ಬೆಳೆಯಬೇಕಂದ್ರೆ, ರಾಜಕೀಯವಾಗಿ ಬೆಳೆಯಬೇಕಂದ್ರೆ ನಮ್ಮ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಮತ್ತು ಒಂದು ವಿಧಾನ ಪರಿಷತ್ ಸ್ಥಾನ ಮತ್ತು 3ರಿಂದ 4 ನಿಗಮಗಳು ನಾವು ಕಳೆದ ಬಾರಿ ಸಹ ಮನವಿ ಮಾಡಿದ್ವಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರಿಗೆ ಮಾಡಿದ್ವಿ. ಆದರೆ ಯಾವುದು ಸಹ ಹೇಳಿದ್ರೆ ಒಪ್ಪಂದ ಮಾಡಬೇಕು. ಹಂಗಾಗಿ ಒಂದು ಸ್ಥಾನ ನಿಗಮ ಮಾಡಿ ಮಾತ್ರ ಕೊಟ್ಟಿದ್ದಾರೆ. ಉಳಿದ ಸ್ಥಾನಗಳು ನಮಗೆ ಹಿಂಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಇನ್ನೂ ಸಹ ಹೇಳಿಲ್ಲ. ನಾವು ಅವ್ರಿಗೆ ಯಾವುದೇ ಥರದ ಬ್ಲಾಕ್ ಮೇಲ್ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಅವರು ಈ ಒಂದು ಸ್ಥಾನಗಳಿಗೆ ನೈತಿಕವಾಗಿ 15 ನಾವು ಕೇಳ್ತಕ್ಕಂಥ ನೈತಿಕ
ಬಾರಿ ಗೆದ್ದಿರೋದು ಒಂದು, ಮತ್ತು ನಮ್ಮ ಸಮಾಜದಲ್ಲಿ ಒಳ್ಳೆ ಶಾಸಕರಿದ್ದಾರೆ ಇಡೀ ಸಮಾಜದಲ್ಲಿ. ಸೊ ಹಂಗಾಗಿ ಈ ಒಂದು ಸಂಪುಟದವರಿಗೆ ಒಳ್ಳೆ ಉತ್ತಮವಾದ ಒಂದು ಪೋರ್ಟ್ಫೋಲಿಯೋವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ರಾಜಕೀಯವಾಗಿ ಒಂದು ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಇದೇ ರೀತಿಯ ಒಂದು ವಿಧಾನ ಪರಿಷತ್ ಸ್ಥಾನ ಸಹ ನಾವು ಕೇಳಿದ್ದೀವಿ. ಈ ಒಂದು ಗಮನವಿಟ್ಟುಕೊಂಡು ಈ ಸರ್ಕಾರ ನಾವು ಮಾನ್ಯ AICC ಚೇರ್ಪರ್ಸನ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು, ವಿರೋಧ ಪಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರನ್ನು ಹಾಗೂ ನಮ್ಮ AICC ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬರು ಈ ಒಂದು ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದಂದ್ರೆ ಒಂದು ಉಪ್ಪಾರ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಮತ್ತು ಇದು ಅನ್ಯಾಯ ಆದ ಇದರ ದುಷ್ಪರಿಣಾಮಗಳು ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದ ಮೇಲೆ ಬೀಳುತ್ತೆ ಮುಂದಿನ ದಿನಗಳೆಲ್ಲ ಸಮಾಜದ್ದು. ಹಂಗಾಗಿ ಈ ಒಂದು ನಮ್ಮ ಸಮಾಜದ ಏಕೈಕ ಶಾಸಕರಿಗೆ ಯಾವುದೇ ಕಾರಣಕ್ಕೆ